ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 8ನೆಯ ಸ್ಕಂದದಲ್ಲಿ ಸಮುದ್ರ ಮಥನದ ಕಥೆಯನ್ನು ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಅಸುರರಿಂದ ಬಾಧಿತರಾದಂತಹ ದೇವತೆಗಳು ಬ್ರಹ್ಮದೇವನ ಬಳಿಗೆ ಹೋದಾಗ ಬ್ರಹ್ಮದೇವನು ದೇವತೆಗಳನ್ನು ಕರೆದುಕೊಂಡು ಕ್ಷೀರಸಾಗರಕ್ಕೆ ತೆರಳುತ್ತಾನೆ. ಅಲ್ಲಿ ದೇವೋತ್ತಮ ಪರಮಪುರುಷನನ್ನು ಕುರಿತಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾನೆ. ದೇವೋತ್ತಮ ಪರಮಪುರುಷನನ್ನು ತ್ರಿಯುಗ ಎಂದು ವರ್ಣಿಸಲಾಗಿದೆ. ಏಕೆಂದರೆ ಅವನು ಸತ್ಯಯುಗ, ತ್ರೇತಾಯುಗ ಮತ್ತು ದ್ವಾಪರ ಯುಗಗಳಲ್ಲಿ ಬೇರೆ ಬೇರೆಯಾಗಿ ಕಾಣಿಸಿಕೊಂಡಿದ್ದರೂ ಅವನು ತನ್ನನ್ನು ದೇವೋತ್ತಮ ಪರಮಪುರುಷ ಎಂದು ಘೋಷಿಸಿಕೊಳ್ಳುವುದಿಲ್ಲ. ಕೃಷ್ಣವರ್ಣಂ ತ್ವಿಷಾ ಅಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷದಂ. ಭಗವಂತನು ಕಲಿಯುಗದಲ್ಲಿ ಭಕ್ತನಾಗಿ ಕಾಣಿಸಿಕೊಳ್ಳುವನು. ಹೀಗೆ ಅವನು ಶ್ರೀಕೃಷ್ಣನೇ ಆಗಿದ್ದರೂ ಒಬ್ಬ ಭಕ್ತನ ಹಾಗೆ ಹರೇ ಕೃಷ್ಣ ಮಹಾಮಂತ್ರವನ್ನು ಸಂಕೀರ್ತನೆ ಮಾಡುವನು. ಹಾಗಿದ್ದು ಶ್ರೀಮದ್ ಭಾಗವತವು ಹೀಗೆ ಸಮರ್ಥಿಸುತ್ತದೆ: ಯಜ್ಞೈ ಸಂಕೀರ್ತನಪ್ರಾಯೈ ಯಜಂತೀಹಿ ಸುಮೇಧಸಃ. ಕೃಷ್ಣನಂತೆ ಮೈಬಣ್ಣವು ಶ್ಯಾಮಲವಲ್ಲದಿರುವ ಶ್ರೀ ಚೈತನ್ಯ ಮಹಾಪ್ರಭುಗಳ ಮೈಬಣ್ಣವು ಬಂಗಾರದಂತಹದು. ಅವರು ದೇವೋತ್ತಮ ಪರಮಪುರುಷರು, ಸಾಕಷ್ಟು ಬುದ್ಧಿಯುಳ್ಳವರು. ಈ ದೇವೋತ್ತಮ ಪರಮಪುರುಷನನ್ನು ಸಂಕೀರ್ತನ ಯಜ್ಞಾಚರಣೆಯ ಮೂಲಕ ಆರಾಧಿಸುವರು. ಈ ಅವತಾರದಲ್ಲಿ ಪರಮ ಭಗವಂತನು ತಾನು ಪರಮ ಭಗವಂತನೆಂದು ಘೋಷಿಸಿಕೊಳ್ಳುವುದಿಲ್ಲ. ಆದುದರಿಂದ ಅವನು ತ್ರಿಯುಗ ಎಂದು ಹೆಸರಾಗಿದ್ದಾನೆ. ಭೌತಿಕ ಕಾರ್ಯಗಳ ಚಕ್ರದಲ್ಲಿ ಭೌತಿಕ ಶರೀರವು ಮನೋಮಯ ರಥದ ಚಕ್ರವನ್ನು ಹೋಲುವುದು. ದಶೇಂದ್ರಿಯಗಳು ಅಂದರೆ 5 ಕರ್ಮೇಂದ್ರಿಯಗಳು ಮತ್ತು 5 ಜ್ಞಾನೇಂದ್ರಿಯಗಳು ಮತ್ತು ದೇಹದೊಳಗಿರುವ 5 ಪ್ರಾಣವಾಯುಗಳು ಆ ರಥದ ಚಕ್ರದ 15 ಅರೆಗಳಾಗಿರುತ್ತವೆ. ಸತ್ವ, ರಜ, ತಮ ಎಂಬ 3 ಪ್ರಕೃತಿ ಗುಣಗಳು ಅದರ ಚಟುವಟಿಕೆಗಳ ಕೇಂದ್ರವಾಗಿರುತ್ತವೆ ಮತ್ತು ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಮನಸ್ಸು, ಮಿಥ್ಯಾಹಂಕಾರ, ಬುದ್ಧಿ ಎಂಬ 8 ಬಗೆಯ ಪ್ರಕೃತಿಯ ಮೂಲಧಾತುಗಳು ಚಕ್ರದ ಅಚ್ಚಾಗಿರುತ್ತವೆ. ಈ ಚಕ್ರವನ್ನು ಬಹಿರಂಗ ಭೌತಿಕ ಶಕ್ತಿಯು ವಿದ್ಯುತ್ ಶಕ್ತಿಯ ಹಾಗೆ ಚಲನೆಗೊಳಿಸುತ್ತದೆ. ಈ ಚಕ್ರವು ಹೀಗೆ ಅದರ ಅಚ್ಚೆನಿಸುವ ಪರಮಾತ್ಮ ಮತ್ತು ಪರಮ ಸತ್ಯನೂ ಆದ ದೇವೋತ್ತಮ ಪರಮಪುರುಷನ ಸುತ್ತಲೂ ಅತ್ಯಂತ ವೇಗದಿಂದ ಸುತ್ತುತ್ತಿರುವುದು. ಅಂತಹ ಭಗವಂತನಿಗೆ ನಮ್ಮ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇವೆ. ಜನ್ಮ ಮೃತ್ಯುಗಳ ಪುನರಾವೃತ್ತಿಯ ಚಕ್ರವನ್ನಿಲ್ಲಿ ಆಲಂಕಾರಿಕವಾಗಿ ವರ್ಣಿಸಲಾಗಿದೆ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಅಪರೇಯಂ ಇತಸ್ತ್ವನ್ಯಂ ಪ್ರಕೃತಿಂ ವಿದ್ಧಿಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಪರಮಪ್ರಭುವಿನ ಅಂಶವೇ ಆಗಿರುವ ಜೀವಿಯು ಭೌತಿಕ ಶಕ್ತಿಯನ್ನು ಉಪಯೋಗಿಸುವುದರಿಂದ ಇಡೀ ಜಗತ್ತು ಮುಂದುವರಿಯುತ್ತಿದೆ. ಭೌತಿಕ ಶಕ್ತಿಯ ಹಿಡಿತಕ್ಕೆ ಒಳಪಟ್ಟು ಜೀವಾತ್ಮನು ದೇವೋತ್ತಮ ಪರಮಪುರುಷನ ದಿಗ್ದರ್ಶನದಂತೆ ಜನನ ಮರಣಗಳ ಚಕ್ರದಲ್ಲಿ ಸುತ್ತುತ್ತಿರುವನು. ಪರಮಾತ್ಮನು ಕೇಂದ್ರ ಬಿಂದುವಾಗಿರುವನು. ಭಗವದ್ಗೀತೆಯಲ್ಲಿ ವಿವರಿಸಿರುವಂತೆ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ. ಹೇ ಅರ್ಜುನನೇ, ಪರಮಪ್ರಭುವು ಪ್ರತಿಯೊಬ್ಬನ ಹೃದಯದಲ್ಲೂ ನೆಲೆಸಿರುತ್ತಾನೆ ಮತ್ತು ಅವನು ಭೌತಿಕ ಶಕ್ತಿಯಿಂದ ನಿರ್ಮಾಣಗೊಂಡ ಯಂತ್ರದ ಮೇಲೆ ಕುಳಿತ ಹಾಗಿರುವ ಸಕಲ ಜೀವಿಗಳ ಸಂಚಲನಗಳನ್ನು ದಿಗ್ದರ್ಶಿಸುವನು. ಜೀವಿಯ ಭೌತಿಕ ದೇಹವು ಬದ್ಧಾತ್ಮನ ಚಟುವಟಿಕೆಗಳ ಪರಿಣಾಮವಾಗಿರುತ್ತದೆ ಮತ್ತು ಇದರ ಆಧಾರವಾಗಿ ಪರಮಾತ್ಮನಿರುವುದರಿಂದ ಪರಮಾತ್ಮನು ವಾಸ್ತವಿಕವಾದ ಸತ್ಯರೂಪನು. ಈ ಭೌತಿಕ ಜಗತ್ತಿನ ಚಟುವಟಿಕೆಗಳಿಂದ ವ್ಯಕ್ತಿಯು ದಾರಿ ತಪ್ಪಬಾರದು ಮತ್ತು ಪರಮ ಸತ್ಯರೂಪನಾಗಿರುವ ಕೇಂದ್ರ ಬಿಂದುವನ್ನು ಮರೆಯಬಾರದು. ಅದು ಇಲ್ಲಿ ಬ್ರಹ್ಮದೇವನು ಕೊಟ್ಟಿರುವ ಉಪದೇಶವಾಗಿರುತ್ತದೆ. ದೇವೋತ್ತಮ ಪರಮಪುರುಷನು ಶುದ್ಧ ಸತ್ವಗುಣದಲ್ಲಿ ನೆಲೆಯಾಗಿರುವನು ಮತ್ತು ಅದೇ ಕಾರಣದಿಂದ ಅವನು ಏಕವರ್ಣನು ಅಂದರೆ ಓಂಕಾರ ಪ್ರಣವಸ್ವರೂಪನು. ಭಗವಂತನು ತಮಸ್ಸೆಂದು ಪರಿಗಣಿಸಲಾದ ವಿಶ್ವದ ಅಭಿವ್ಯಕ್ತಿಗೆ ಮೀರಿದವನಾಗಿರುವುದರಿಂದ ಎಲ್ಲ ಕಡೆಯೂ ಇರುವನು. ತನ್ನ ವಾಹನವಾಗಿರುವ ಗರುಡನ ಮೇಲೆ ಕುಳಿತವನಾಗಿ ಉದ್ವೇಗ ಮುಕ್ತರಿಂದ ಯೋಗಶಕ್ತಿಯ ಮೂಲಕ ಪೂಜಿತನಾಗಿರುತ್ತಾನೆ. ಅವನಿಗೆ ನಾವೆಲ್ಲರೂ ಗೌರವಯುಕ್ತ ನಮಸ್ಕಾರಗಳನ್ನು ಸಲ್ಲಿಸೋಣ. ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ. ಈ ಭೌತಿಕ ಜಗತ್ತಿನಲ್ಲಿ ಸತ್ವ, ರಜಸ್, ತಮಸ್ ಎಂಬ 3 ಬಗೆಯ ಭೌತಿಕ ಪ್ರಕೃತಿ ಗುಣಗಳು ಬಳಕೆಯಾಗುತ್ತಿವೆ. ಈ 3ರಲ್ಲಿ ಸತ್ವವು ಜ್ಞಾನದ ರಂಗವಾಗಿರುತ್ತದೆ ಮತ್ತು ರಜೋಗುಣವು ಜ್ಞಾನದ ಮತ್ತು ಅಜ್ಞಾನದ ಬೆರಕಿಯನ್ನು ಒದಗಿಸುತ್ತದೆ ಮತ್ತು ತಾಮಸ ಗುಣವು ಅಂಧಕಾರಮಯವಾಗಿರುತ್ತದೆ. ಆದುದರಿಂದ ದೇವೋತ್ತಮ ಪರಮಪುರುಷನು ತಾಮಸ ಮತ್ತು ರಾಜಸ ಗುಣಗಳಿಂದ ದೂರವಾಗಿರುತ್ತಾನೆ. ಅವನು ರಾಜಸ ತಾಮಸ ಗುಣಗಳಿಂದ ಸತ್ವಗುಣವು ಅಥವಾ ಜ್ಞಾನವು ಕಲುಷಿತಗೊಳ್ಳದಿರುವ ರಂಗದಲ್ಲಿರುತ್ತಾನೆ. ಇದನ್ನು ವಸುದೇವ ರಂಗವೆಂದು ಕರೆಯಲಾಗಿದೆ. ಈ ವಸುದೇವ ರಂಗದ ಮೇಲೆ ವಾಸುದೇವನು ಅಥವಾ ಶ್ರೀಕೃಷ್ಣನು ಕಾಣಿಸಿಕೊಳ್ಳಬಲ್ಲನು. ಹೀಗೆ ಶ್ರೀಕೃಷ್ಣನು ಈ ಲೋಕದಲ್ಲಿ ವಸುದೇವನ ಮಗನಾಗಿ ಕಾಣಿಸಿಕೊಂಡನು. ಭಗವಂತನು 3 ಬಗೆಯ ಭೌತಿಕ ಪ್ರಕೃತಿ ಗುಣಗಳಿಂದ
ದೂರವಾಗಿ ನೆಲೆಗೊಂಡಿರುವುದರಿಂದ ತ್ರಿಗುಣಗಳ ವಶಗತರಾದವರಿಗೆ ಕಾಣಿಸನು. ಆದುದರಿಂದ ಒಬ್ಬನು ಧೀರನಾಗಿರಬೇಕು ಅಥವಾ ಭೌತಿಕ ಪ್ರಕೃತಿ ಗುಣಗಳಿಂದ ಕಲುಷಿತನಾಗಬಾರದು. ಈ ಗುಣಗಳ ಉದ್ವೇಗದಿಂದ ಮುಕ್ತನಾದವನು ಯೋಗ ಪ್ರಕ್ರಿಯೆಯನ್ನು ಅಭ್ಯಾಸ ಮಾಡಬಹುದು. ಆದುದರಿಂದ ಯೋಗದ ಪರಿಭಾಷೆ ಈ ರೀತಿಯಾಗಿದೆ: ಯೋಗ ಇಂದ್ರಿಯ ಸಂಯಮ. ಹಿಂದೆಯೇ ವಿವರಿಸಿರುವಂತೆ ನಾವು ಇಂದ್ರಿಯಗಳಿಂದ ಕಲುಷಿತರಾಗಿರುತ್ತೇವೆ. ಅದಲ್ಲದೆ ಬಾಹ್ಯ ಶಕ್ತಿಯಿಂದ ನಮ್ಮ ಮೇಲೆ ಹೊರಿಸಲಾದ 3 ಬಗೆಯ ಪ್ರಕೃತಿ ಗುಣಗಳಿಂದ ನಾವು ತಳಮಳಗೊಂಡಿರುತ್ತೇವೆ. ಬದ್ಧ ಜೀವನದಲ್ಲಿ ಜೀವಿಯು ಜನನ ಮರಣಗಳ ಸುಳಿಯಲ್ಲಿ ಕದಡಿಕೊಂಡವನಾಗಿ ಸುತ್ತುವನು. ಆದರೆ ವ್ಯಕ್ತಿಯು ವಿಶುದ್ಧ ಸತ್ವವೆಂಬ ದಿವ್ಯರಂಗದಲ್ಲಿ ನೆಲೆಗೊಂಡಾಗ ಗರುಡವಾಹನನಾದ ದೇವೋತ್ತಮ ಪರಮಪುರುಷನನ್ನು ಕಾಣಬಲ್ಲನು. ಭಗವಾನ್ ಬ್ರಹ್ಮನು ಆ ಪರಮಪ್ರಭುವಿಗೆ ತನ್ನ ಗೌರವಯುತವಾದ ನಮಸ್ಕಾರಗಳನ್ನು ಸಲ್ಲಿಸುತ್ತಾನೆ. ದೇವೋತ್ತಮ ಪರಮಪುರುಷನ ಕಣ್ಣುಕಟ್ಟಿನ ಮಾಯಾಶಕ್ತಿಯನ್ನು ಯಾರೂ ಗೆಲ್ಲಲಾರರು. ಅದೆಷ್ಟು ಬಲಿಷ್ಠವಾಗಿರುವುದೆಂದರೆ ಜೀವನದ ಉದ್ದೇಶವನ್ನು ತಿಳಿದುಕೊಳ್ಳುವ ಅರಿವನ್ನೇ ಕಳೆದುಕೊಳ್ಳುವಂತೆ ಮಾಡುತ್ತಾ ಅದು ಪ್ರತಿಯೊಬ್ಬನನ್ನೂ ಕಂಗೆಡಿಸುವುದು. ಹಾಗಿದ್ದರೂ ಅದೇ ಮಾಯೆಯು ಎಲ್ಲರನ್ನೂ ಆಳುವ ಮತ್ತು ಎಲ್ಲ ಜೀವಿಗಳಲ್ಲಿಯೂ ಸಮಾನವಾಗಿ ವರ್ತಿಸುವ ದೇವೋತ್ತಮ ಪರಮಪುರುಷನಿಂದ ಸೋಲನ್ನೊಪ್ಪುವುದು. ಅವನಿಗೆ ನಮ್ಮ ಗೌರವಯುತ ನಮಸ್ಕಾರಗಳನ್ನು ಸಲ್ಲಿಸೋಣ. ದೇವೋತ್ತಮ ಪರಮಪುರುಷನಾದ ವಿಷ್ಣುವಿನ ಪ್ರತಾಪವು ನಿಶ್ಚಯವಾಗಿಯೂ ಎಲ್ಲ ಜೀವಿಗಳನ್ನು ಅದೆಷ್ಟು ಮಟ್ಟಿಗೆ ನಿಯಂತ್ರಿಸುತ್ತದೆ ಎಂದರೆ ಜೀವಿಗಳು ಬಾಳಿನ ಗುರಿಯನ್ನೇ ಮರೆತಿರುತ್ತವೆ. ನತೇವಿದು ಸ್ವಾರ್ಥಗತಿಂ ಹಿ ವಿಷ್ಣುಂ. ಜೀವಿಗಳು ದೇವತ್ವದ ಧಾಮಕ್ಕೆ ಹಿಂದಿರುಗಿ ಹೋಗುವುದೇ ಬಾಳಿನ ಗುರಿ ಎಂಬುದನ್ನು ಮರೆತಿರುತ್ತವೆ. ದೇವೋತ್ತಮ ಪರಮಪುರುಷನ ಬಹಿರಂಗ ಶಕ್ತಿಯು ಎಲ್ಲ ಬದ್ಧಾತ್ಮರಿಗೂ ಈ ಭೌತಿಕ ಜಗತ್ತಿನೊಳಗೆ ಸುಖ ಪಡಬಹುದು ಎಂದೆನಿಸುವ ತೋರಿಕೆಯ ಅವಕಾಶವನ್ನು ಕೊಡುತ್ತದೆ. ಆದರೆ ಅದು ಮಾಯೆಯಾಗಿರುತ್ತದೆ, ಅಂದರೆ ಎಂದೂ ನೆರವೇರಲಾಗದ ಕನಸಾಗಿರುತ್ತದೆ. ಹೀಗೆ ಪ್ರತಿಯೊಂದು ಜೀವಿಯು ಪರಮಪ್ರಭುವಿನ ಬಹಿರಂಗ ಶಕ್ತಿಯಿಂದ ಮೋಹವಶವನಾಗುವನು. ಆ ಮಾಯಾಶಕ್ತಿಯು ನಿಸ್ಸಂಶಯವಾಗಿ ಬಹಳ ಬಲಿಷ್ಠಳು. ಆದರೆ ಆಕೆ ಇಲ್ಲಿ ವರ್ಣಿಸಿರುವಂತೆ ಭಗವಂತನ ಸಂಪೂರ್ಣ ನಿಯಂತ್ರಣದಲ್ಲಿ ಇರುತ್ತಾಳೆ. ಭಗವಂತನು ಭೌತಿಕ ಸೃಷ್ಟಿಯ ಅಂಶವಾಗಿರುವುದಿಲ್ಲ, ಆದರೆ ಅವನು ಸೃಷ್ಟಿಗೆ ಅತೀತನಾಗಿರುವನು. ಆದ್ದರಿಂದ ಅವನು ಬದ್ಧಾತ್ಮರನ್ನು ತನ್ನ ಬಹಿರಂಗ ಶಕ್ತಿಯ ಮೂಲಕ ನಿಯಂತ್ರಿಸುತ್ತಾನೆ. ಮಾತ್ರವಲ್ಲದೆ ಆ ಬಹಿರಂಗ ಶಕ್ತಿಯನ್ನು ಕೂಡ ನಿಯಂತ್ರಿಸುತ್ತಾನೆ. ಭಗವದ್ಗೀತೆಯು ಸ್ಪಷ್ಟವಾಗಿ ಹೇಳುವುದೇನೆಂದರೆ ಬಲಿಷ್ಠವಾದ ಭೌತಿಕ ಶಕ್ತಿಯು ಪ್ರತಿಯೊಬ್ಬನನ್ನೂ ನಿಯಂತ್ರಿಸುತ್ತದೆ ಮತ್ತು ಆ ಶಕ್ತಿಯ ನಿಯಂತ್ರಣದಿಂದ ಹೊರಕ್ಕೆ ಹೋಗುವುದು ಅತ್ಯಂತ ಕಷ್ಟಕರವಾದದ್ದು. ಅಂತಹ ನಿಯಂತ್ರಣ ಶಕ್ತಿಯು ದೇವೋತ್ತಮ ಪರಮಪುರುಷನಿಗೆ ಸೇರಿದ್ದಾಗಿದ್ದು ಅದು ಅವನ ನಿಯಂತ್ರಣದಿಂದ ಕೆಲಸ ಮಾಡುತ್ತದೆ. ಜೀವಿಗಳು ಹೇಗಿದ್ದರೂ ಭೌತಿಕ ಶಕ್ತಿಗೆ ಸೋತವರಾಗಿ ದೇವೋತ್ತಮ ಪರಮಪುರುಷನನ್ನು ಮರೆತಿರುತ್ತಾರೆ. ಬ್ರಹ್ಮದೇವನು ತನ್ನ ಪ್ರಾರ್ಥನೆಯನ್ನು ಮುಂದುವರಿಸುತ್ತಾನೆ. ನಮ್ಮ ಶರೀರಗಳು ಸತ್ವಗುಣದಿಂದ ನಿರ್ಮಿತವಾಗಿರುವುದರಿಂದ ದೇವತೆಗಳಾದ ನಾವು ಅಂತರಂಗದಲ್ಲಿ ಮತ್ತು ಬಹಿರಂಗದಲ್ಲಿ ಸಾತ್ವಿಕ ಗುಣದಲ್ಲಿ ನೆಲೆಸಿದ್ದೇವೆ. ಎಲ್ಲ ಮಹರ್ಷಿಗಳೂ ಅದೇ ರೀತಿಯಲ್ಲಿ ನೆಲೆಸಿರುತ್ತಾರೆ. ಅಂತಹ ನಾವು ಕೂಡ ದೇವೋತ್ತಮ ಪರಮಪುರುಷನನ್ನು ಅರಿಯಲಾರೆವಾದರೆ ರಾಜಸ ತಾಮಸ ಗುಣಗಳಲ್ಲಿ ಇದ್ದುಕೊಂಡು ಶಾರೀರಿಕ ಸ್ವಭಾವಗಳಲ್ಲಿ ಅತ್ಯಂತ ಕ್ಷುದ್ರರಾದವರ ವಿಷಯವಾಗಿ ಹೇಳುವುದೇನು? ಅವರು ಭಗವಂತನನ್ನು ಹೇಗೆ ತಿಳಿಯಬಲ್ಲರು? ನಾವು ನಮ್ಮ ಗೌರವಯುತ ನಮಸ್ಕಾರಗಳನ್ನು ಅವನಿಗೆ ಸಲ್ಲಿಸೋಣ. ದೇವೋತ್ತಮ ಪರಮಪುರುಷನು ಪ್ರತಿಯೊಬ್ಬನ ಒಳಗೆ ನೆಲೆಸಿದ್ದರೂ ನಾಸ್ತಿಕರು ಮತ್ತು ಅಸುರರು ಅವನನ್ನು ಅರಿಯಲಾರರು. ಭಗವಂತನು ಅವರಿಗೆ ಭಗವದ್ಗೀತೆಯಲ್ಲಿ ದೃಢಪಡಿಸಿರುವಂತೆ ಮೃತ್ಯು ಸರ್ವ ಹರಶ್ಚ ಅಹಂ, ಕೊನೆಗೆ ಮೃತ್ಯು ರೂಪದಲ್ಲಿ ಕಾಣಿಸುವನು. ನಾಸ್ತಿಕರು ತಾವು ಯಾರಿಗೂ ಅಧೀನರಲ್ಲವೆಂದು ಭಾವಿಸುವರು. ಆದ್ದರಿಂದ ಅವರು ಭಗವಂತನ ಪಾರಮ್ಯದ ಬಗ್ಗೆ ಅಲಕ್ಷ್ಯ ಮಾಡುವರು. ಆದರೂ ಭಗವಂತನು ಮೃತ್ಯುವಿನ ರೂಪದಲ್ಲಿ ಅವರನ್ನು ಜಯಿಸುವಾಗ ತನ್ನ ಪಾರಮ್ಯವನ್ನು ದೃಢೀಕರಿಸುವನು. ಮರಣಕಾಲದಲ್ಲಿ ಹೆಸರಿಗೆ ಮಾತ್ರ ಇರುವ ಅವರ ವೈಜ್ಞಾನಿಕ ಜ್ಞಾನ ಮತ್ತು ದಾರ್ಶನಿಕ ಊಹಾಪೋಹವು ಭಗವಂತನ ಪಾರಮ್ಯವನ್ನು ನಿರಾಕರಿಸುವಲ್ಲಿ ಕೆಲಸ ಮಾಡಲಾರವು. ಉದಾಹರಣೆಗೆ, ಹಿರಣ್ಯಕಶಿಪುವು ನಾಸ್ತಿಕ ಜನವರ್ಗದ ಅಗ್ರಮಾನ್ಯ ಪ್ರತಿನಿಧಿಯಾಗಿದ್ದನು. ಅವನು ಯಾವಾಗಲೂ ಭಗವಂತನ ಅಸ್ತಿತ್ವವನ್ನೇ ಸಡ್ಡು ಹೊಡೆದು ಪ್ರತಿಭಟಿಸುತ್ತಿದ್ದನು. ಹೀಗೆ ಅವನು ತನ್ನ ಮಗನ ಬಗ್ಗೆ ಕೂಡ ವೈರಭಾವವನ್ನು ತಾಳಿದನು. ಭಗವಾನ್ ನರಸಿಂಹದೇವನು ಅವನನ್ನು ಕೊಲ್ಲಲು ಪ್ರತ್ಯಕ್ಷನಾದಾಗ ಹಿರಣ್ಯಕಶಿಪುವಿನ ನಾಸ್ತಿಕ ತತ್ವಗಳು ಅವನನ್ನು ರಕ್ಷಿಸಲಾರದಾದವು. ಭಗವಾನ್ ನರಸಿಂಹದೇವನು ಹಿರಣ್ಯಕಶಿಪುವನ್ನು ಕೊಂದನು ಮತ್ತು ಅವನ ಎಲ್ಲ ಶಕ್ತಿ, ಪ್ರಭಾವ, ಗರ್ವಗಳನ್ನು ಹರಣ ಮಾಡಿದನು. ನಾಸ್ತಿಕರಾದ ಮನುಷ್ಯರು ತಾವು ಸೃಷ್ಟಿಸಿದ ಪ್ರತಿಯೊಂದು ನಾಶವಾಗುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಪರಮಾತ್ಮನು ಅವರೊಳಗೆ ನೆಲೆಸಿರುತ್ತಾನೆ. ಆದರೆ ರಾಜಸಿಕ ಮತ್ತು ತಾಮಸಿಕ ಗುಣಗಳ ಪ್ರಾಧಾನ್ಯದಿಂದ
ಅವರು ಭಗವಂತನ ಸರ್ವೋತ್ತಮತೆಯನ್ನು ಅರಿಯಲಾರರು. ದಿವ್ಯವಾಗಿ ನೆಲೆಗೊಂಡ ಅಥವಾ ಸತ್ವದ ರಂಗದಲ್ಲಿರತಕ್ಕ ದೇವತೆಗಳು ಮತ್ತು ಭಕ್ತರು ಭಗವಂತನ ಗುಣಗಳನ್ನು ಮತ್ತು ಸ್ಥಿತಿಯನ್ನು ಸಂಪೂರ್ಣವಾಗಿ ತಿಳಿಯರು. ಹೀಗಿರುವಾಗ ರಾಕ್ಷಸರು ಮತ್ತು ನಾಸ್ತಿಕರು ದೇವೋತ್ತಮ ಪರಮಪುರುಷನನ್ನು ಹೇಗೆ ತಾನೇ ತಿಳಿಯಬಲ್ಲರು? ಅದು ಸಾಧ್ಯವೇ ಇಲ್ಲ. ಈ ಅರಿವನ್ನು ಪಡೆಯುವುದಕ್ಕಾಗಿ ಬ್ರಹ್ಮನನ್ನು ಮುಂದಿರಿಸಿಕೊಂಡು ದೇವತೆಗಳು ಭಗವಂತನಿಗೆ ತಮ್ಮ ಗೌರವಯುತ ಅಭಿನಂದನೆಗಳನ್ನು ಸಲ್ಲಿಸಿದರು. ದೇವೋತ್ತಮ ಪರಮಪುರುಷನ ಕುರಿತಾಗಿ ದೇವತೆಗಳು ಮಾಡಿದ ಪ್ರಾರ್ಥನೆಯ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.